ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಯಲ್ಲಿ ಅತ್ಯಂತ ಮಹತ್ವ ಪಡ್ಕೊಂಡಿದ್ದ ಕೋರ್ ಕಮಿಟಿಯ ಸಭೆ ಅಂತ್ಯವಾಗಿದೆ ಮತ್ತು ಹೈಕಮಾಂಡ್ನಿಂದ ಅಂತಿಮ ತೀರ್ಮಾನ, ಪಕ್ಷದ ಸಾರಥ್ಯ ಮತ್ತು ನಾಯಕತ್ವದ ವಿಚಾರದಲ್ಲಿ ಬಿಗ್ ಡೆವಲಪ್ಮೆಂಟ್. ಈ ಸಭೆಯ ಅಂತಿಮ ಹಂತಕ್ಕೆ ಬರ್ತಾ ಇದ್ದ ಹಾಗೆಯೇ ಹಲವಾರು ವಿಚಾರಗಳಲ್ಲಿ ಸಂದೇಶ ರವಾನೆಯಾಗಿದೆ. ಕೊನೆಗೆ ಈ ಬಣ ಬಡಿದಾಟ ಜಟಾಪಟಿಗೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಇಟ್ಟ ಹೈಕಮಾಂಡ್. ಹಾಗಾದರೆ ಹೈಕಮಾಂಡ್ ರವಾನಿಸಿರೋ ಸಂದೇಶದಲ್ಲಿ ಏನಿದೆ, ಅಂತಿಮ ಮೆಸೇಜ್ ಏನು? ಹಾಗಾದರೆ ಪಕ್ಷದ ನಾಯಕತ್ವ ಯಾರಿಗೆ? ಇಂಟ್ರೆಸ್ಟಿಂಗ್ ಬೆಳವಣಿಗೆ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇವತ್ತು ಕೋರ್ ಕಮಿಟಿ ಸಭೆ ಇತ್ತು. ಎರಡೂ ಕಡೆಯಿಂದನೂ ಕೂಡ ಜಟಾಪಟಿ ಬೇಕಾದಷ್ಟು ಆಗೋಗಿದೆ. ಯತ್ನಾಳ್ ಅವರು ಡೆಲ್ಲಿಗೆ ಹೋಗಿ ಬಂದ ಮೇಲೆ, ಶಿಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿಯಾಗಿ ಬಂದ ಮೇಲೂ ಅಬ್ಬರವನ್ನು ಕಡಿಮೆ ಮಾಡಿಲ್ಲ. ನೋಡ್ತಿದ್ವಿ, ಬೇರೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ನಾನು ಸೈಲೆಂಟ್ ಆಗ್ತೀನಿ, ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ ಅಂದರು. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ, ಶಕ್ತಿ ಪ್ರದರ್ಶನ ಅಂದರು. ಹೆಚ್ಚಿಗೆ ಪಕ್ಷದ ಆಂತರಿಕ ವಿಚಾರ ಮಾತಾಡಬೇಡಿ, ಆದರೆ ಹೋರಾಟ ಎಲ್ಲ ಮುಂದುವರಿಸಿ ಅಂತ ವಕ್ಫ್ ಹೋರಾಟಕ್ಕೆ ಬೆನ್ನು ತಟ್ಟಿ ಕಳಿಸಿದ್ದಾರೆ. ಪ್ರತ್ಯೇಕ ಹೋರಾಟವೇ ಮುಂದುವರಿಯುತ್ತೆ ಅನ್ನುವಂತಹ ಬಿಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು. ದಾವಣಗೆರೆ ಶಿವಮೊಗ್ಗದಲ್ಲಿ ಸಮಾವೇಶ ಅನ್ನುವ ಮೂಲಕ BSYಗೆ ಸೆಡ್ ಹೊಡೆಯುವ ವೇದಿಕೆ ಸಜ್ಜಾಗ್ತಿರೋ ಸುಳಿವನ್ನು ಕೊಟ್ಟು ಅಚ್ಚರಿಗೆ ಕಾರಣ ಆಯಿತು ಅವರ ಬೆಳವಣಿಗೆ. ಡೆಲ್ಲಿಯಲ್ಲಿ ಹಾಗಾದರೆ ಅವರ ಈ ಭಿನ್ನಮತೀಯ ಚಟುವಟಿಕೆಗೆ ದೊಡ್ಡ ಮಟ್ಟದಲ್ಲಿ ಬಲ ಸಿಕ್ಕಿದೆಯಾ ಅನ್ನುವ ಕುತೂಹಲ ಕಾರಣ ಆಯಿತು. ಇವತ್ತು ಕೋರ್ ಕಮಿಟಿ ಮೀಟಿಂಗ್. ಇದಕ್ಕೂ ಮುನ್ನ ವಿಜಯೇಂದ್ರ ಬಣ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮಕ್ಕೆ ದೂರು ಕೊಟ್ಟಿದ್ದು, ಪತ್ರ ಬರೆದಿದ್ದು ಎಲ್ಲ ಆಗಿದೆ. ಒಂದು ಕಡೆ ನಾವು ಡೆಲ್ಲಿಗೆ ಹೋಗ್ತಿದ್ದೀವಿ ಅಂತ ವಿಜಯೇಂದ್ರ ಟೀಮ್ ಅವರ ಆಪ್ತ ಬಳಗದವ್ರು ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ರಾಧಾ ಮೋಹನ್ ದಾಸ್ ಅವ್ರಿಗೆ ಪತ್ರ ಬರೆದು ಕಟ್ಟುನಿಟ್ಟಿನ ಕ್ರಮ ಆಗಲೇಬೇಕು, ಇನ್ನು ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ, ಅಂತಿಮ ನಿರ್ಧಾರ ಕೈಗೊಳ್ಳಿ ಅಂತ ಎಲ್ಲ ಸಂದೇಶ ರವಾನಿಸಿ ಮನವಿ ಮಾಡಿದ್ದು, ದೂರು ಕೊಟ್ಟಿದ್ದು ಎಲ್ಲ ಆಯಿತು ಎರಡೂ ಕಡೆಗಳಿಂದ. ಇದಾದ ಬಳಿಕ ಇವತ್ತು ಕೋರ್ ಕಮಿಟಿ ಆದ ಮೇಲೆ ಹೈಕಮಾಂಡ್ ತೀರ್ಮಾನವನ್ನು ಪ್ರಕಟಿಸಿದ್ದಾರೆ ರಾಧಾ ಮೋಹನ್ ದಾಸ್ ಅವರು. ಈಗ ಅಮಿತ್ ಶಾ, JP ನಡ್ಡಾ ಅವರ ಸಂದೇಶ ಏನಿದೆಯೋ ಅದನ್ನು ಕೋರ್ ಕಮಿಟಿ ಸಭೆಯ ಬಳಿಕ ಹೇಳ್ತಾ ಇರೋದು. ಹಾಗಾದರೆ ಈ ಬೆಳವಣಿಗೆಯಲ್ಲಿ ಮೂವರು ನಾಯಕರಿಗೆ ದೊಡ್ಡ ಆಘಾತವ ನೋಡಿ. ನಂಬರ್ 1 SD ಸೋಮಶೇಖರ್ ಮತ್ತು ಹೆಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸುವಂತಹ ಸುಳಿವನ್ನು ಕೂಡ ಪರೋಕ್ಷವಾಗಿ ಕೊಡ್ತಿದ್ದಾರೆ. CT ರವಿ ಮತ್ತು ವಿಜಯೇಂದ್ರ ಅಂತ ಹಿಂಟ್ ಕೊಟ್ಟಿರೋದು ಅವರಿಬ್ಬರ ಮೇಲೆ ಬಿಗ್ ಆ್ಯಕ್ಷನ್ ಆಗುತ್ತೆ. ಇನ್ನು ಅವ್ರನ್ನ ಪಕ್ಷದಲ್ಲಿ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೈಕಮಾಂಡ್ ಅಧಿಕೃತ ನಿರ್ಧಾರ ಪ್ರಕಟವಾಗ್ತಿದ್ದ ಹಾಗೆ ಅದನ್ನು ಘೋಷಿಸ್ತೀವಿ ಅನ್ನೋ ರೀತಿಯಲ್ಲಿ ಎರಡೂ ಕಡೆಯಿಂದ ಬಂದಿದೆ. ಮತ್ತೊಂದು ಕಡೆ ಯತ್ನಾಳ್ ವಿಚಾರದಲ್ಲಿ ಏನು ನಾಯಕತ್ವ ಬದಲಾವಣೆ ಆಗುತ್ತೆ ಡಿಸೆಂಬರ್ ಅಂತ್ಯಕ್ಕೆ ಅಂತ ಯತ್ನಾಳ್ ಅವರು ಮತ್ತು ಅವರ ಬಣದವರು ಆಗಾಗ ಸುಳಿವನ್ನು ಕೊಡ್ತಾ ಇದ್ರು. ಮತ್ತು ಇದನ್ನು ಒಪ್ಕೊಂಡು ಹೋಗೋಕೆ ಸಾಧ್ಯವಿಲ್ಲ. 6 ಪುಟಗಳ ದೂರು, ಆ ದೂರನ್ನೆಲ್ಲ ಪರಿಶೀಲಿಸಿ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅಂತ ಎಲ್ಲರೂ ಜನ ಕಾಯ್ತಾ ಇದ್ದಾರೆ. BJP ಕಾರ್ಯಕರ್ತರು ಕೂಡ ಆ ಕುತೂಹಲ ಉಳಿಸ್ಕೊಂಡಿದ್ರು, ಏನಾಗುತ್ತೆ ಅಂತ. ಈಗ ಯತ್ನಾಳ್ ಅವರು ದೂರು ಕೊಟ್ಟ ಬಂದ ಬಳಿಕ, ಕೋರ್ ಕಮಿಟಿ ಬಳಿಕ ರಾಧಾ ಮೋಹನ್ ದಾಸ್ ಅವರು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಬ್ಬರು ಮಾತ್ರ ತೀರ್ಮಾನ ಮಾಡೋದು, ರಾಜ್ಯಾಧ್ಯಕ್ಷರ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆಯನ್ನು ಇಬ್ಬರು ತೀರ್ಮಾನ ಮಾಡ್ತಾರೆ, ಪಕ್ಷದ ಕಾರ್ಯಕರ್ತ ಮತ್ತು ಹೈಕಮಾಂಡ್. ಯಾವಾಗ ಸರಿ ಅನ್ಸುತ್ತೆ ಅದನ್ನು ಮಾಡಲಾಗುತ್ತೆ. ಮತ್ತು ಕರ್ನಾಟಕ BJPಯಲ್ಲಿ ಈಗ ವಿಜಯೇಂದ್ರ ಸರಿ ಇದ್ದಾರೆ, ಅವರು ಕಂಟಿನ್ಯೂ ಆಗ್ತಾರೆ. ನಾಯಕತ್ವದ ಬದಲಾವಣೆ ಮತ್ತೊಂದು ಪ್ರಶ್ನೆಯೇ ಇಲ್ಲ ಅನ್ನುವ ಮೂಲಕ ವಿಜಯೇಂದ್ರ ಈಗ ಪಕ್ಷದ ಸಾರಥ್ಯವನ್ನು ಮುಂದುವರಿಸ್ತಾರೆ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾರೆ. चेंज करने का अधिकार या लीडरशिप को तय करने का अधिकार या तो निचले धरातल के सामान्य कार्यकर्ताओं के पास होता है या फिर हमारी राष्ट्रीय इकाई के पास होता है. इसके अलावा ऐसा कोई व्यक्ति नहीं होता जो कि पार्टी की लीडरशिप को बदल सके. पार्टी के लीडर मांग करने पे नहीं बदले जाते. संगठनात्मक गतिविधियों पर, संगठनात्मक की जरूरतों पर जो जिस समय उचित होता है उस समय उसका प्रयोग किया जाता है. आज विजेंद्र उचित है, इसलिए विजेंद्र हमारे प्रदेश अध्यक्ष हैं. पार्टी की लीडरशिप को चेंज करने का अधिकार या लीडरशिप को तय करने का अधिकार या तो निचले धरातल के सामान्य कार्यकर्ताओं के पास होता है या फिर हमारी राष्ट्रीय इकाई के पास. SD ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಂಥ ಶಾಸಕರುಗಳೇನಿದ್ದಾರೆ, ತಮಗೂ ತಿಳಿದಿದೆ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ ಜೊತೆಯಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆಲ್ಲ ಓಡಾಡ್ತಾ ಇದ್ದಾರೆ.
ಈ ವಿಚಾರವನ್ನು ಕೂಡ ಬಹಳ ಹಿಂದೆನೂ ಕೂಡ ಚರ್ಚೆ ಮಾಡಿದ್ವಿ. ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೀ ಆಡಬೇಕು, ಒಂದು ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲೇ ಇದ್ರ ಬಗ್ಗೆ ಒಂದು ಇತ್ಯರ್ಥ ಆಗಬೇಕು ಅನ್ನೋ ತೀರ್ಮಾನವೂ ಕೂಡ ಆಗಿದೆ. ಈಗಾಗಲೇ ವಕ್ಫ್ ಹೋರಾಟ ಪಕ್ಷದ ಅಧ್ಯಕ್ಷರಿಂದ ಅಧಿಕೃತವಾಗಿ ಶುರುವಾಗಿದೆ. 3 ತಂಡಗಳನ್ನೇನೋ ಅವರು ಪ್ರವಾಸ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಬಣದ ಅಬ್ಬರವೂ ಮುಂದುವರಿತಾ ಇದೆ. ಈ ನಡುವೆ ವಿಜಯೇಂದ್ರಗೆ ಬಲ ತುಂಬಿದ ಹೈಕಮಾಂಡ್. ಶಿಸ್ತು ಸಮಿತಿಯ ನೋಟಿಸ್ ಬಂದು ಯತ್ನಾಳ್ಗೆ ಆಘಾತ ಎದುರಾಯಿತು. ಆದರೆ ಡೆಲ್ಲಿಗೆ ಹೋಗಿ ಯತ್ನಾಳ್ ಅಬ್ಬರ ಜಾಸ್ತಿ ಆಯಿತು. ಹಾಗಾಗಿ ಅವರು ಶಿಸ್ತು ಸಮಿತಿ ಮೀಟಿಂಗ್ ಅಟೆಂಡ್ ಮಾಡಿ ಬಂದ ಮೇಲೆ ಹೊರಗಡೆ ಹೇಳಿದ್ದು ಅವರಾಗೇ ಸೃಷ್ಟಿ ಮಾಡ್ಕೊಂಡು ಹೇಳಿದ್ದು ಅಥವಾ ನಿಜಕ್ಕೂ ಅವ್ರಿಗೆ ಬೆನ್ನು ತಟ್ಟು ಕಳಿಸಿದ್ರು ಅನ್ನೋದು ಹೈಕಮಾಂಡ್ ಕಡೆಯಿಂದನೇ, ಆ ನಾಯಕರಿಂದನೇ ಕ್ಲಿಯರ್ ಆಗಬೇಕು. ಆದರೆ ಈಗ ರಾಧಾ ಮೋಹನ್ ದಾಸ್ ಅವರು ಓಪನ್ ಆಗಿ ಅಧಿಕೃತವಾಗಿ ಅದನ್ನು ಹೇಳ್ತಿದ್ದಾರೆ. ವಿಜಯೇಂದ್ರ ಈಗ ನಾಯಕ ಅನ್ನೋದ್ರಲ್ಲಿ ಯಾವ ಡೌಟು ಇಟ್ಕೊಳ್ಬೇಡಿ, ಸರಿ ಇದೆ, ಹೈಕಮಾಂಡ್ ನಿರ್ಧಾರ ಅದು ಅನ್ನೋದನ್ನು ತಿಳಿಸುವ ಮೂಲಕ ಯತ್ನಾಳ್ ಬಣಕ್ಕೆ ಬಿಗ್ ಶಾಕ್ ಕೊಡ್ತಿರೋದು. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಏನೇನು ಸಮಸ್ಯೆಗಳಿದೆಯೋ ಅದನ್ನು ಸರಿದೂಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಿರೋದು. ಸೊ ಪದಾಧಿಕಾರಿಗಳ ಬದಲಾವಣೆ ಒಂದು ಮಾಡಬಹುದಾದ ಸಾಧ್ಯತೆ ಇದೆ. ಕೋರ್ ಕಮಿಟಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಬಹುದು. ಕೆಲವರೆಲ್ಲ ಈಗ ಚುನಾವಣಾ ರಾಜಕಾರಣದಲ್ಲಿ ಆ್ಯಕ್ಟಿವ್ ಆಗಿಲ್ಲದೆ ಇರೋರು, ಅವರನ್ನು ತೆಗೆದುಹಾಕಿ ಕೆಲವರು ಹೊಸಬರಿಗೆ, ಹುರುಪಿರೋರಿಗೆ ಅವಕಾಶ ಮಾಡಿಕೊಡೋಣ ಅನ್ನೋ ಕೂಗಿದೆ. ಪದಾಧಿಕಾರಿಗಳ ಬದಲಾವಣೆ ಆಗಬೇಕು, ಬ್ಯಾಲೆನ್ಸ್ ಮಾಡಬೇಕು ಅನ್ನೋದೊಂದು ಕೂಗಿದೆ. ವಿಜಯೇಂದ್ರ ಬಣದವ್ರಿಗೆ ಎಲ್ಲ ಕೊಟ್ಟಿದ್ದಾರೆ ಅಂತ ಆ ವಿಚಾರದಲ್ಲಿ ಹೈಕಮಾಂಡ್ ಒಂದು ಸರ್ಜರಿ ಮಾಡೋದಕ್ಕೆ ಮುಂದಾಗಬಹುದು ಬಿಟ್ಟರೆ, ಅಥವಾ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಅವ್ರಿಗೆ ಸ್ಥಾನಮಾನವನ್ನು ಆಫರ್ ಮಾಡಬಹುದು. ಅದನ್ನು ಹೊರತುಪಡಿಸಿದ್ರೆ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವ ಬಿಗ್ ಅನೌನ್ಸ್ಮೆಂಟ್ ಈಗ ಹೈಕಮಾಂಡ್ನಿಂದ ಆಗಿರೋದು. ಕಾದು ನೋಡೋಣ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.